A body having moment of inertia about its axis of rotation equal to 3 kg meter squared is rotating with angular velocity of 3 radian per second. Kinetic energy of this rotating body is same as that of a body of mass 27 kg moving with velocity v. The value of v is ಇಲ್ಲಿ ಎರಡು ಬಾಡೀಸ್ ಇದೆ, ಒಂದು ಬಾಡಿ ರೊಟೇಟ್ ಆಗ್ತಾ ಇದೆ, ಇನ್ನೊಂದು ಬಾಡಿ ಟ್ರಾನ್ಸ್ಲೇಷನಲ್ ಮೋಷನ್ ಅಲ್ಲಿ ಹೋಗ್ತಾ ಇದೆ. ಸೊ ಎರಡಕ್ಕೂ ಕೈನೆಟಿಕ್ ಎನರ್ಜಿ ಸೇಮ್ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಕೈನೆಟಿಕ್ ಎನರ್ಜಿ ಆಫ್ ರೊಟೇಟಿಂಗ್ ಬಾಡಿ ಇಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಆಫ್ ಬಾಡಿ ಹ್ಯಾವಿಂಗ್ ಟ್ರಾನ್ಸ್ಲೇಷನಲ್ ಮೋಷನ್ ಈ ತರ ಬರ್ಕೊಂಡೆ. ರೊಟೇಷನಲ್ ಕೈನೆಟಿಕ್ ಎನರ್ಜಿಗೆ ನಮ್ಮ ಹತ್ರ ಎಕ್ಸ್ಪ್ರೆಷನ್ ಏನಿದೆ, ಹಾಫ್ ಐ ಒಮೆಗಾ ಸ್ಕ್ವೇರ್. ಟ್ರಾನ್ಸ್ಲೇಷನಲ್ ಕೈನೆಟಿಕ್ ಎನರ್ಜಿಗೆ ಏನು ಎಕ್ಸ್ಪ್ರೆಷನ್ ಇದೆ, ಹಾಫ್ ಎಂ ವಿ ಸ್ಕ್ವೇರ್. ಈಗ ಎರಡು ಕಡೆ ಹಾಫ್ ಕ್ಯಾನ್ಸಲ್ ಆಗುತ್ತೆ. ಐ ಏನಂತ ಕೊಟ್ಟಿದ್ದಾರೆ, 3 kg ಮೀಟರ್ ಸ್ಕ್ವೇರ್ಡ್. ಒಮೆಗಾ ಏನು ಕೊಟ್ಟಿದ್ದಾರೆ, 3 ರೇಡಿಯನ್ ಪರ್ ಸೆಕೆಂಡ್ ಅಂತ ಇದೆ. ಅದನ್ನು ಸ್ಕ್ವೇರ್ ಮಾಡಿದ್ರೆ 9 ಆಯಿತು. ಮಾಸ್ ಆಫ್ ದಿ ಬಾಡಿ ಹ್ಯಾವಿಂಗ್ ಟ್ರಾನ್ಸ್ಲೇಷನಲ್ ಮೋಷನ್ನ 27 kg ಅಂತ ಮೆನ್ಷನ್ ಮಾಡಿದ್ದಾರೆ. ವಿ ಸ್ಕ್ವೇರ್ಡ್ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ವಿ ಆಮೇಲೆ ವಿ ಸಿಗುತ್ತೆ. ಸೊ ಸಾಲ್ವ್ ಮಾಡಿದ್ರೆ ನನಗೆ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಅಂತ ಬರ್ತಾ ಇದೆ. ಹಾಗಿದ್ರೆ ವಿ ಇಸ್ ಈಕ್ವಲ್ ಟು 1 ಮೀಟರ್ ಪರ್ ಸೆಕೆಂಡ್ ಆಯಿತು. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಬಿ. ಎ ಸೈಕಲ್ ಟೈರ್ ಬರ್ಸ್ಟ್ ಸಡನ್ಲಿ, ವಾಟ್ ಇಸ್ ದ ಟೈಪ್ ಆಫ್ ದಿಸ್ ಪ್ರೋಸೆಸ್? ಆಪ್ಷನ್ ಎ ನಲ್ಲಿ ಐಸೋಕೋರಿಕ್ ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ. ಅದರ ಅರ್ಥ ಚೇಂಜ್ ಇನ್ ವಾಲ್ಯೂಮ್ ಏನಾಗಿರುತ್ತೆ, 0. ಆಪ್ಷನ್ ಬಿ ನಲ್ಲಿ ಐಸೋಥರ್ಮಲ್ ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ. ಅದರ ಅರ್ಥ ಏನಾಗಿರುತ್ತೆ, ಚೇಂಜ್ ಇನ್ ಟೆಂಪರೇಚರ್ ಈಸ್ 0. ಇಲ್ಲಿ ಈ ತರ ಚೇಂಜ್ ಇನ್ ಟೆಂಪರೇಚರ್ 0 ಆಗಬೇಕು ಅಂದ್ರೆ ಪ್ರೋಸೆಸ್ ಏನಾಗಿರಬೇಕು, ಸ್ಲೋ ಪ್ರೋಸೆಸ್ ಆಗಿರಬೇಕು ಅಂತ ಹೇಳ್ತೀವಿ. ಐಸೋಬಾರಿಕ್ ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಸಿ ನಲ್ಲಿ. ಈ ಕೇಸಲ್ಲಿ ಚೇಂಜ್ ಇನ್ ಪ್ರೆಷರ್ ಏನಾಗಿರಬೇಕು, 0. ಆಪ್ಷನ್ ಡಿ ನಲ್ಲಿ ಅಡಿಯಾಬ್ಯಾಟಿಕ್ ಪ್ರೋಸೆಸ್ ಅಂತ ಇದೆ. ಈ ಕೇಸಲ್ಲಿ ಹೀಟ್ ಎಕ್ಸ್ಚೇಂಜ್ ಬಿಟ್ವೀನ್ ಸಿಸ್ಟಮ್ ಅಂಡ್ ಸರೌಂಡಿಂಗ್ ಏನಾಗಿರಬೇಕು, 0. ಈ ತರ ಆಗ್ಬೇಕು ಅಂದ್ರೆ ನಾವೇನ್ ಹೇಳ್ತೀವಿ, ಪ್ರೋಸೆಸ್ ಶುಡ್ ಬಿ ಸಡನ್. ಪ್ರೋಸೆಸ್ ಸಡನ್ ಆಗಿದ್ದಾಗ ಅದು ಅಡಿಯಾಬ್ಯಾಟಿಕ್ ಪ್ರೋಸೆಸ್ ಆಗಿರುತ್ತೆ. ಇಲ್ಲಿ ಸೈಕಲ್ ಟೈರ್ ಸಡನ್ ಆಗಿ ಬರ್ಸ್ಟ್ ಆಗ್ತಾ ಇದೆ. ಹಾಗಾಗಿ ಈ ಪ್ರೋಸೆಸ್ ಏನಾಗಿದೆ, ಅಡಿಯಾಬ್ಯಾಟಿಕ್ ಪ್ರೋಸೆಸ್ ಆಗಿದೆ. ಸರಿಯಾದ ಆಯ್ಕೆ ಆಪ್ಷನ್ ಡಿ. An object is placed at 20 cm in front of a concave mirror produces 3 times magnified real image. What is the focal length of the concave mirror? ಇಲ್ಲಿ ಮ್ಯಾಗ್ನಿಫಿಕೇಶನ್ ಏನಿದೆ ನಾನು ನೆಗೆಟಿವ್ ತಗೊಳ್ತೀನಿ, ಯಾಕೆಂದ್ರೆ ಇಮೇಜ್ ಫಾರ್ಮ್ಡ್ ಈಸ್ ರಿಯಲ್. ಸೊ ಮತ್ತೆ ಅದರ ಮ್ಯಾಗ್ನಿಟ್ಯೂಡ್ ಏನಿರುತ್ತೆ 3, ಯಾಕೆಂದ್ರೆ ಹೈಟ್ ಆಫ್ ದಿ ಇಮೇಜ್ ಏನಿದೆ 3 times ದಿ ಆಬ್ಜೆಕ್ಟ್ ಹೈಟ್ ಅಂತ ಕೊಟ್ಟಿದ್ದಾರೆ. ಮತ್ತೆ ನಮ್ಗೊಂದು ಎಕ್ಸ್ಪ್ರೆಷನ್ ಗೊತ್ತಿದೆ ಮ್ಯಾಗ್ನಿಫಿಕೇಶನ್ ಫಾರ್ ಮಿರರ್ಗೆ, ಏನದು -v/u. ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನನಗೆ v ಮತ್ತೆ u ನಡುವಿನ ರಿಲೇಷನ್ ಸಿಗುತ್ತೆ. ಅದರ ಪ್ರಕಾರ v is equal to 3u. ಬಟ್ u ಆಬ್ಜೆಕ್ಟ್ ಡಿಸ್ಟೆನ್ಸ್ ನ ಅವ್ರು ಕೊಟ್ಬಿಟ್ಟಿದ್ದಾರೆ -20 cm. ಹಾಗಾಗಿ v ಏನಾಯ್ತು, 3 times u ಅಂದ್ರೆ -60 cm. ಈಗ ಈ ಎರಡು ಮಾಹಿತಿ ಬಳಸ್ಕೊಂಡು ನಾನು ಫೋಕಲ್ ಲೆಂತ್ ಕಂಡುಹಿಡಿಬಹುದು. ಮಿರರ್ ಇಕ್ವೇಶನ್ ಅಂತ ಒಂದು ಫಾರ್ಮುಲಾ ಗೊತ್ತಿದೆ ನಮಗೆ, ಏನದು 1/f is equal to 1/v plus 1/u. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. 1/v ಅಂದ್ರೆ -1/60 ಆಯ್ತು, 1/u ಅಂದ್ರೆ -1/20 ಆಯ್ತು. ಈಗ LCM ತಗೊಂಡು ನಾನು ಸಾಲ್ವ್ ಮಾಡಿದ್ರೆ -1 -3 ಡಿವೈಡೆಡ್ ಬೈ 60 ಆಯ್ತು, ಅಂದ್ರೆ -4/60 ಆಯ್ತು. ಸೊ ಈಗ ನಾನು ಅದನ್ನು ಇನ್ವರ್ಸ್ ತಗೊಂಡ್ರೆ ಫೋಕಲ್ ಲೆಂತ್ ಸಿಗುತ್ತೆ. ಸೊ ಫೋಕಲ್ ಲೆಂತ್ ಏನಾಗಿದೆ, -15 cm ಇದೆ. ಮೈನಸ್ ಏನಂತ ಹೇಳ್ತಾ ಇದೆ, ಕೊಟ್ಟಿರ್ತಕ್ಕಂಥ ಮಿರರ್ ಕಾನ್ಕೇವ್ ಮಿರರ್ ಅಂತ ಹೇಳ್ತಾ ಇದೆ. ಅದರ ಮ್ಯಾಗ್ನಿಟ್ಯೂಡ್ ಮಾತ್ರ ನಾವು ಗಮನಿಸ್ಕೊಂಡ್ರೆ 15 cm ಅಂತ ಆಗುತ್ತೆ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಬಿ. ಎ ಫೋಕಲ್ ಲೆಂತ್ ಆಫ್ ಲೆನ್ಸ್ ಇಸ್ 10 cm. ವಾಟ್ ಇಸ್ ದಿ ಪವರ್ ಆಫ್ ಲೆನ್ಸ್ ಇನ್ ಡಯಾಪ್ಟರ್? ಸೊ ಪವರ್ ಮತ್ತು ಫೋಕಲ್ ಲೆಂತ್ಗೆ ಇರುವ ರಿಲೇಷನ್ ಏನಿದೆ ಈ ತರ ಇದೆ. ಬಟ್ ಈ ಫಾರ್ಮುಲಾ ಬರಿಬೇಕಾದ್ರೆ ನೆನಪಲ್ಲಿಡಿ, ಎಫ್ ಏನಾಗಿರ್ಬೇಕು, ಅದು ಮೀಟರ್ಸ್ ಅಲ್ಲಿ ಇರಬೇಕು. ಅಥವಾ ನಾವು ಇನ್ನೊಂದು ಫಾರ್ಮುಲಾನ ಯೂಸ್ ಮಾಡ್ಬೋದು, ಏನದು 100 ಡಿವೈಡೆಡ್ ಬೈ ಎಫ್ ಇನ್ ಸೆಂಟಿಮೀಟರ್. ಅಂದರೆ ಎಫ್ ವ್ಯಾಲ್ಯೂ ಏನಿರುತ್ತೆ ಅದನ್ನು ಡೈರೆಕ್ಟಾಗಿ ಸೆಂಟಿಮೀಟರ್ ಇರುವಂಥ ವ್ಯಾಲ್ಯೂನ ಬಳಸ್ಕೋಬೋದು. ಸೊ ನಾನು ಈ ಫಾರ್ಮುಲಾ ಬಳಸ್ತಾ ಇದ್ದೀನಿ, ಎರಡನೇ ಫಾರ್ಮುಲಾ. ಸೊ ಹಾಗಾಗಿ ಏನಾಯಿತು, 100. ಎಫ್ ಸೆಂಟಿಮೀಟರಲ್ಲಿ ಎಷ್ಟಿದೆ, 10. ಹಾಗಾಗಿ ಪವರ್ ಆಫ್ ದಿ ಲೆನ್ಸ್ ಏನಾಯಿತು, +10 ಡಯಾಪ್ಟರ್. ಸರಿಯಾದ ಆಯ್ಕೆ ಆಪ್ಷನ್ ಡಿ.
A microscope is having objective of focal length 1 centimeter and eyepiece of focal length 6 centimeter. If tube length is 30 centimeter and image is formed at the least distance of distinct vision, what is the magnification produced by the microscope? Take D is equal to 25 centimeter. So ಇಲ್ಲಿ magnification produced by microscope ಏನಿದೆ ಅದು magnification produced by objective multiplied with magnification produced by eyepiece ಅಂತ ಬರ್ಕೊಳ್ಬೋದು. magnification produced by objective ಏನಿರುತ್ತದೋ L divided by FO into magnification produced by eyepiece ನ ನಾವಿಲ್ಲಿ 1 plus D divided by FE ಅಂತ ಬರ್ಕೊಳ್ತಾ ಇದೀವಿ. ಯಾಕೆಂದ್ರೆ ಐಪೀಸ್ ಏನಿದೆ ಅದು ಸಿಂಪಲ್ ಮೈಕ್ರೋಸ್ಕೋಪ್ ತರ ಆಕ್ಟ್ ಮಾಡ್ತಾ ಇದೆ ಮತ್ತೆ ಇಮೇಜ್ ಎಲ್ಲಿ ಫಾರ್ಮ್ ಆಗ್ತಾ ಇದೆ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್. ಸೊ ಸಿಂಪಲ್ ಮೈಕ್ರೋಸ್ಕೋಪಿಗೆ ಏನ್ ಮ್ಯಾಗ್ನಿಫಿಕೇಶನ್ ಬರುತ್ತೋ ಈ ಕೇಸಲ್ಲಿ ಅದೇ ತರದ ಎಕ್ಸ್ಪ್ರೆಷನ್ ಇಲ್ಲಿ ಮ್ಯಾಗ್ನಿಫಿಕೇಶನ್ ಪ್ರೊಡ್ಯೂಸ್ಡ್ ಬೈ ಐಪೀಸ್ ಬಂದಿದೆ. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ಎಲ್ ನ 30 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಎಫ್ ನ 1 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, 1 ಪ್ಲಸ್ ಡಿ ನ 25 ಸೆಂಟಿಮೀಟರ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ, ಎಫ್ ಇ ನ 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ಇದೇನಾಯ್ತು 30 ಇಂಟು 1 ಪ್ಲಸ್ 25/6 ಅಂದ್ರೆ 4.167 ಅಂತ ತಗೊಳ್ತಾ ಇದ್ದೀನಿ. ಸೊ ಇದು ಅಪ್ರಾಕ್ಸಿಮೇಟ್ಲಿ ಏನಾಯ್ತು ಅಂದ್ರೆ 30 ಇಂಟು 5.2 ಆಯ್ತು ಅಪ್ರಾಕ್ಸಿಮೇಟ್ಲಿ. ಸೊ ಇದನ್ನ ನಾನು 52 ಇಂಟು 3 ಅಂತ ಬರ್ಕೊಳ್ಬೋದು. ಸಾಲ್ವ್ ಮಾಡಿದ್ರೆ 156 ಅಂತ ಆನ್ಸರ್ ಬರ್ತಾ ಇದೆ. ಈ ಆನ್ಸರ್ ಯಾವ ಆಪ್ಷನ್ ಅಲ್ಲೂ ಕೊಟ್ಟಿಲ್ಲ, ಹಾಗಾಗಿ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿರ್ತಾರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಬಟ್ ನಾನು ನಿಮ್ಗೆ ಇಲ್ಲೇನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಇಂತಹ ಕೇಸಲ್ಲಿ ಯಾವ್ದು ನಿಯರೆಸ್ಟ್ ಆನ್ಸರ್ ಇದೆಯೋ ಅದನ್ನ ನೀವು ಟಿಕ್ ಮಾಡೋದು ಒಳ್ಳೇದು. ಸೊ ಹಾಗಾಗಿ ಆಪ್ಷನ್ ಡಿ ಟಿಕ್ ಮಾಡಿದ್ರೆ ನೀವು ರಿಸ್ಕ್ ಫ್ಯಾಕ್ಟರ್ ಇರೋದಿಲ್ಲ. ಸೊ ಆಪ್ಷನ್ ಡಿ ನ ನೀವು ಸರಿಯಾದ ಆಯ್ಕೆ ಅಂತ ಟಿಕ್ ಮಾಡಬಹುದು. ಇನ್ ಕೇಸ್ ಅಲ್ಲಿ ಗ್ರೇಸ್ ಮಾರ್ಕ್ಸ್ ಇದ್ರೆ ಅದು ನಿಮ್ಗೆ ಸಿಗುತ್ತೆ. A fringe width of a certain interference pattern is beta equals 0.002 centimeter. What is the distance of fifth dark fringe from the center? nth dark fringe center ಇಂದ ಎಷ್ಟು ದೂರ ಇರುತ್ತೆ ಅನ್ನೋದಕ್ಕೆ ನಮ್ಮ ಹತ್ರ ಈ ತರದ ಒಂದು ಫಾರ್ಮುಲಾ ಇದೆ. xn dash is equal to 2n minus 1 lambda d divided by 2d. ಇಲ್ಲಿ ಲ್ಯಾಂಬ್ಡಾ ಕ್ಯಾಪಿಟಲ್ ಡಿ ಡಿವೈಡೆಡ್ ಬೈ ಸ್ಮಾಲ್ ಡಿ ಏನಿದೆ ಅದನ್ನ ನಾವು ಫ್ರಿಂಜ್ ಬಿಡ್ತ್ ಅಂತ ಗುರುತು ಮಾಡ್ಕೊಂಡಿದೀವಿ. ಹಾಗಾಗಿ ಸಿಂಪ್ಲಿಫೈಡ್ ಎಕ್ಸ್ಪ್ರೆಷನ್ ಏನ್ ಬರುತ್ತೆ 2n minus 1 ಡಿವೈಡೆಡ್ ಬೈ 2 ಇಂಟು ಬೀಟಾ. ಈಗ ಇಲ್ಲಿ ಫಿಫ್ತ್ ಡಾರ್ಕ್ ಫ್ರಿಂಜ್ ಅಂತ ಕೊಟ್ಟಿರೋದ್ರಿಂದ n ಏನಾಯ್ತು 5 ಅಂತ ಆಯ್ತು. ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ನಾನು. 2 ಇಂಟು 5 ಏನಾಗಿದೆ 10 ಆಯ್ತು. ಮೈನಸ್ 1 ಮಾಡಿದ್ರೆ ಏನಾಯ್ತು 9. ಸೊ ಹಾಗಾಗಿ 9/2 ಇಂಟು ಬೀಟಾ. ಬೀಟಾ ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ 0.002 ಅಂತ ಕೊಟ್ಟಿದ್ದಾರೆ ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್. ಅದನ್ನ ನಾನು 2 ಇಂಟು 10⁻³ ಸೆಂಟಿಮೀಟರ್ ಅಂತ ಬರಿಬಹುದು. ನಾನಿಲ್ಲಿ SI ಯೂನಿಟ್ ಕನ್ವರ್ಟ್ ಮಾಡ್ತಲ್ಲ, ಯಾಕೆಂದ್ರೆ ಇರ್ತಕ್ಕಂಥ ಆನ್ಸರ್ ಎಲ್ಲ ಸೆಂಟಿಮೀಟರ್ ಅಲ್ಲಿ ಇದೆ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಸೊ ಫೈನಲ್ ಆನ್ಸರ್ ಏನ್ ಬರ್ತಾ ಇದೆ ನನಗೆ 9 ಇಂಟು 10⁻³ ಸೆಂಟಿಮೀಟರ್. ಈ ತರದ ಆನ್ಸರ್ ಯಾವ ಆಪ್ಷನ್ ಅಲ್ಲೂ ಇಲ್ಲ. ಹಾಗಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಈ ಪ್ರಶ್ನೆಗೆ ಗ್ರೇಸ್ ಮಾರ್ಕ್ಸ್ ಅನ್ನು ಕೊಟ್ಟಿದ್ದಾರೆ. Diameter of the objective of the telescope is 200 centimeter. What is the resolving power of the telescope? Take wavelength of light equals 5000 angstrom. ಇಲ್ಲಿ ರಿಸಾಲ್ವಿಂಗ್ ಪವರ್ ಗೆ ಏನ್ ಫಾರ್ಮುಲಾ ಇದೆ RP is equal to capital D divided by 1.22 lambda. ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಡಿ ಅಂದ್ರೆ ಅದು ಡಯಾಮೀಟರ್ ಆಫ್ ದಿ ಆಬ್ಜೆಕ್ಟಿವ್. ಇಲ್ಲಿ ಅದನ್ನ 200 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ SI ಯೂನಿಟ್ ಕನ್ವರ್ಟ್ ಮಾಡಿದ್ರೆ 2 ಮೀಟರ್ ಡಿವೈಡೆಡ್ ಬೈ 1.22 ಲ್ಯಾಂಬ್ಡಾನ 5000 ಆಂಗ್ಸ್ಟ್ರಾಮ್ ಅಂತ ಕೊಟ್ಟಿದ್ದಾರೆ. ಅದನ್ನ ನಾನು 5 ಇಂಟು 10⁻⁷ ಮೀಟರ್ಸ್ ಅಂತ ಬರ್ಕೊಳ್ಬಹುದು. ಸೊ ಈಗ 10⁻⁷ ಮೇಲೆ ಕಳಿಸ್ತಾ ಇದ್ದೀನಿ, ಅದು 10⁻+7 ಆಗುತ್ತೆ. ಸೊ ಅದನ್ನ ನಾನು 200 ಇಂಟು 10⁻+5 ಅಂತ ಬರಿಬಹುದು. ಡಿವೈಡೆಡ್ ಬೈ 5 ಇಂಟು 1.22 ಏನ್ ಬರುತ್ತೆ 6.1 ಅಂತ ಬರುತ್ತೆ. ಇದನ್ನ ಸಾಲ್ವ್ ಮಾಡ್ತಾ ಹೋದ್ರೆ ಆನ್ಸರ್ ನಿಯರರ್ ಟು 3.28 ಇಂಟು 10⁻6 ಬರ್ತದೆ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಸಿ. ಎ ಪೋಲರೈಸ್ಡ್ ಲೈಟ್ ಆಫ್ ಇಂಟೆನ್ಸಿಟಿ I0 is passed through another polarizer whose pass axis makes an angle of 60 degree with the pass axis of the former.
ವಾಟ್ ಇಸ್ ದಿ ಇಂಟೆನ್ಸಿಟಿ ಆಫ್ ಎಮರ್ಜೆಂಟ್ ಪೋಲರೈಸ್ಡ್ ಲೈಟ್ ಫ್ರಮ್ ದಿ ಸೆಕೆಂಡ್ ಪೋಲರೈಸರ್. ಇಲ್ಲಿ ಪೋಲರೈಸ್ಡ್ ಲೈಟು ಅನಲೈಸರ್ ಮೇಲೆ ಬಿದ್ದು ಅದರಿಂದ ಹೊರಗೆ ಬಂದಾಗ ಅದರ ಇಂಟೆನ್ಸಿಟಿ ಎಷ್ಟಿರುತ್ತೆ ಅನ್ನೋದಕ್ಕೆ ನಮ್ಮ ಹತ್ರ ಒಂದು ಫಾರ್ಮುಲಾ ಇದೆ. ಏನದು? I is equal to I0 cos ಸ್ಕ್ವೇರ್ ಥೀಟಾ. ಇದನ್ನ ನಾವು ಮಾಲ್ಯೂಸ್ ಲಾ ಅಂತ ಕರಿತೀವಿ. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. I0 ಏನಿದೆ ಅದು ಇಂಟೆನ್ಸಿಟಿ ಆಫ್ ಲೈಟ್ ಫಾಲಿಂಗ್ ಆನ್ ದಿ ಅನಲೈಸರ್. ಬಿ ಕೇರ್ಫುಲ್, ಅನಲೈಸರ್ ಮೇಲೆ ಯಾವ ಇಂಟೆನ್ಸಿಟಿ ಬೀಳುತ್ತೆ ಅಂತ ಅದನ್ನ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಬಿಟ್ಟಿದ್ದಾರೆ I0 ಅಂತ. ಸೊ ಇಟ್ ಈಸ್ I0 ಕಾಸ್ ಸ್ಕ್ವೇರ್ ಥೀಟಾ. ಕಾಸ್ ಸ್ಕ್ವೇರ್ ಥೀಟಾ. ಥೀಟಾ ಏನಾಗಿರುತ್ತೆ? ಆಂಗಲ್ ಬಿಟ್ವೀನ್ ದಿ ಪಾಸ್ ಆಕ್ಸಿಸ್ ಆಫ್ ದಿ ಪೋಲರೈಸರ್ ಅಂಡ್ ದಿ ಅನಲೈಸರ್. ಅದು 60 ಡಿಗ್ರಿ ಇದೆ ಅಂತ ಕೊಡ್ತಾ ಇದ್ದಾರೆ. ಸೊ ಕಾಸ್ 60 ಅಂದ್ರೆ 1/2, ಕಾಸ್ ಸ್ಕ್ವೇರ್ 60 ಅಂದ್ರೆ 1/4 ಆಯ್ತು. ಸೊ ಸರಿಯಾದ ಆಯ್ಕೆ ಆಪ್ಷನ್ ಸಿ. ವಾಟ್ ಈಸ್ ದಿ ಡಿ ಬ್ರಾಯ್ ವೇವ್ ಲೆಂತ್ ಆಫ್ ದಿ ಎಲೆಕ್ಟ್ರಾನ್ ಆಕ್ಸಲರೇಟೆಡ್ ಥ್ರೂ ಎ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ 100 ವೋಲ್ಟ್. ಮೊದಲು ಡಿ ಬ್ರಾಯ್ ವೇವ್ ಲೆಂತ್ಗೆ ಬರ್ತಕ್ಕಂತಹ ಜನರಲ್ ಈಕ್ವೇಶನ್ ನೋಡೋಣ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು H ಡಿವೈಡೆಡ್ ಬೈ ಪಿ. H ಅಂದ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್, ಪಿ ಅಂದ್ರೆ ಲೀನಿಯರ್ ಮೊಮೆಂಟಮ್ ಆಫ್ ದಿ ಪಾರ್ಟಿಕಲ್. ಇದನ್ನ ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ ಬರಿಬಹುದು. ಆವಾಗ ನಮಗೆ ಬರ್ತಕ್ಕಂಥ ಎಕ್ಸ್ಪ್ರೆಷನ್ H ಡಿವೈಡೆಡ್ ಬೈ ರೂಟ್ ಆಫ್ 2mk. ಇಲ್ಲಿ m ಅಂದ್ರೆ ಮಾಸ್ ಆಫ್ ದಿ ಪಾರ್ಟಿಕಲ್, k ಅಂದ್ರೆ ಕೈನೆಟಿಕ್ ಎನರ್ಜಿ ಆಫ್ ದಿ ಪಾರ್ಟಿಕಲ್. ಅಕಸ್ಮಾತ್ ಪಾರ್ಟಿಕಲ್ ಚಾರ್ಜ್ಡ್ ಪಾರ್ಟಿಕಲ್ ಆಗಿದ್ರೆ ಅದಕ್ಕೆ ಬರ್ತಕ್ಕಂಥ ಕೈನೆಟಿಕ್ ಎನರ್ಜಿನ ನಾವು ಇನ್ ಟರ್ಮ್ಸ್ ಆಫ್ ಆಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಅಲ್ಲಿ ಹೇಳ್ಬೋದು. ಸೊ ಅವಾಗ ನಾವು ಯಾವ ತರ ಬರಿಬೇಕಾಗತ್ತೆ? H ಡಿವೈಡೆಡ್ ಬೈ ರೂಟ್ ಆಫ್ 2mqv. ಇಲ್ಲಿ k ಬದಲು ನಾನು qv ಅಂತ ರಿಪ್ಲೇಸ್ ಮಾಡ್ತಾ ಇದ್ದೀನಿ. q ಅನ್ನೋದೇನಾಯ್ತು? ಚಾರ್ಜ್ ಆಫ್ ದಿ ಪಾರ್ಟಿಕಲ್. v ಅನ್ನೋದೇನಾಯ್ತು? ಆಕ್ಸಲರೇಟಿಂಗ್ ಪೊಟೆನ್ಷಿಯಲ್. ಇಲ್ಲಿ ನಮಗೆ ಏನ್ ಹೇಳ್ತಾ ಇದ್ದಾರೆ? ಎಲೆಕ್ಟ್ರಾನ್ ಅಂತ ಚಾರ್ಜ್ಡ್ ಪಾರ್ಟಿಕಲ್ ನ ಮೆನ್ಷನ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಫಾರ್ಮುಲಾನ ಸ್ವಲ್ಪ ಪರ್ಟಿಕ್ಯುಲರ್ ಆಗಿ ಬರ್ಕೊಳ್ಬಹುದು. ಏನಾಯ್ತು? H ಡಿವೈಡೆಡ್ ಬೈ ರೂಟ್ ಆಫ್ 2 ಟೈಮ್ಸ್ ಮಾಸ್ ಆಫ್ ಎಲೆಕ್ಟ್ರಾನ್, ಚಾರ್ಜ್ ಆಫ್ ಎಲೆಕ್ಟ್ರಾನ್ ನಮಗೆ E ಅಂತ ಗೊತ್ತಿದೆ, ಇಂಟು V. ಈಗ ಇಲ್ಲಿ ಗಮನಿಸಿ ನೋಡಿದ್ರೆ H ಏನಿದೆ? ಕಾನ್ಸ್ಟೆಂಟ್ ಇದೆ, 2 ಕಾನ್ಸ್ಟೆಂಟ್ ಇದೆ, ME ಕಾನ್ಸ್ಟೆಂಟ್ ಇದೆ, E ಕಾನ್ಸ್ಟೆಂಟ್ ಇದೆ. ಇವನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರೆ ನಾವು ಮೊದಲೇನೆ, ಸೊ ಆನ್ಸರ್ ಡೈರೆಕ್ಟ್ ಆಗಿ ಬೇಗ ಸಿಗುತ್ತೆ. ಸೊ ಏನ್ ಬರುತ್ತೆ? 12.27 ಇಂಟು 10⁻⁻10 ಬರುತ್ತೆ. ಡಿವೈಡೆಡ್ ಬೈ ಉಳ್ಕೊಂಡಿರೋದೇನೋ ರೂಟ್ ಆಫ್ ವಿ, ಅದನ್ನ ಇಲ್ಲಿ ಬರಿತಾ ಇದೀವಿ. ಸೊ ಈಗ ನಮಗೆ ವಿ ಏನಂತ ಕೊಟ್ಟಿದ್ದಾರೆ? 100 ವೋಲ್ಟ್ ಅಂತ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ. ಹಾಗಾಗಿ ಏನಾಯ್ತು? ಇಲ್ಲಿ ರೂಟ್ ಆಫ್ 100 ಏನಾಯ್ತು? 12.27. ರೂಟ್ ಆಫ್ 100 ಏನಾಯ್ತು? 10 ಇಂಟು 10⁻⁻10 ಮೀಟರ್ ಏನಿದೆ ಅದನ್ನ ನಾನು ಆಂಗ್ಸ್ಟ್ರಾಮ್ ಅಂತ ಬರ್ಕೊಂಡೆ. ಸೊ ಆನ್ಸರ್ ಏನ್ ಬಂತು? ಫೈನಲ್ ಆನ್ಸರ್ 1.227 ಆಂಗ್ಸ್ಟ್ರಾಮ್. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಡಿ. ದಿ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ದಿ ಫೋಟೋ ಎಲೆಕ್ಟ್ರಾನ್ಸ್ ಡಿಪೆಂಡ್ಸ್ ಓನ್ಲಿ ಆನ್ ಅಂತ ಇದೆ. ಸೊ ನಾವು ಐನ್ಸ್ಟೀನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್ ನ ಬರೆಯೋದಾದ್ರೆ Kmax is equal to ಎನರ್ಜಿ ಆಫ್ ದಿ ಫೋಟಾನ್ ಇನ್ಸಿಡೆಂಟ್ ಮೈನಸ್ ವರ್ಕ್ ಫಂಕ್ಷನ್ ಆಫ್ ದಿ ಮೆಟೀರಿಯಲ್ ಯೂಸ್ಡ್. ಈ ತರ ಬರೀಬಹುದು. ಅದಕ್ಕೆ ಇನ್ನೊಂದು ಫಾರ್ಮ್ ಇದೆ. ಎನರ್ಜಿ ಆಫ್ ದಿ ಫೋಟಾನ್ ಇನ್ಸಿಡೆಂಟ್ ಅಂದ್ರೆ h nu, ವೇರ್ nu is the frequency of the photon incident, ಮೈನಸ್ ವರ್ಕ್ ಫಂಕ್ಷನ್ ಗೆ ನಾವೇನ್ ಬರೀಬಹುದು? h ಇಂಟು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಸೊ h ಇಂಟು ನ್ಯೂ ನಾಟ್ ಏನಿದೆ ಅದು ಕಾನ್ಸ್ಟೆಂಟ್ ಇರುತ್ತೆ ಕೊಟ್ಟಿರ್ತಕ್ಕಂತಹ ಮೆಟೀರಿಯಲ್ಗೆ. h ಕೂಡ ಕಾನ್ಸ್ಟೆಂಟ್ ಇದೆ. ಹಾಗಾಗಿ Kmax ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತಾ ಇದೆ? ಇಟ್ ಈಸ್ ಓನ್ಲಿ ಡಿಪೆಂಡಿಂಗ್ ಅಪಾನ್ ದಿ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ಫೋಟಾನ್. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಡಿ. ವಿಚ್ ಆಫ್ ದಿ ಸ್ಪೆಕ್ಟ್ರಲ್ ಸೀರೀಸ್ ಆಫ್ ಹೈಡ್ರೋಜನ್ ಆಟಮ್ ಈಸ್ ಲೈಯಿಂಗ್ ಇನ್ ವಿಸಿಬಲ್ ರೇಂಜ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್? ಲೈಮನ್ ಸೀರೀಸ್ ನಲ್ಲಿ ನಮ್ಗೆ ಏನ್ ಗೊತ್ತಿದೆ ಅಂದ್ರೆ ಎಲೆಕ್ಟ್ರಾನ್ಸ್ ಜಂಪ್ಸ್ ಫ್ರಮ್ ಹೈಯರ್ ಆರ್ಬಿಟ್ ಟು ಫಸ್ಟ್ ಆರ್ಬಿಟ್. ಹಾಗಾಗಿ ಇಲ್ಲಿ ಎನರ್ಜಿ ಗ್ಯಾಪ್ ಜಾಸ್ತಿ ಇರುತ್ತೆ. ಸೊ ಬರ್ತಕ್ಕಂತಹ ಸೀರೀಸ್ ಅಲ್ಲಿ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸ್ ಇರುತ್ತೆ. ನೆಕ್ಸ್ಟ್ ಬರ್ತಕ್ಕಂತಹ ಸೀರೀಸ್ ಯಾವುದು? ಬಾಮರ್ ಸೀರೀಸ್. ಇಲ್ಲಿ ಎಲೆಕ್ಟ್ರಾನ್ಸ್ ಹೈಯರ್ ಆರ್ಬಿಟ್ಸ್ ಇಂದ ಸೆಕೆಂಡ್ ಆರ್ಬಿಟ್ ಗೆ ಜಂಪ್ ಆಗುತ್ತೆ. ಇದರಲ್ಲಿ ಸ್ವಲ್ಪ ಎನರ್ಜಿ ಗ್ಯಾಪ್ ಕಡಿಮೆ ಇರುತ್ತೆ. ಹಾಗಾಗಿ ಬರ್ತಕ್ಕಂತಹ ಸೀರೀಸ್ ಅಲ್ಲಿ ವಿಸಿಬಲ್ ಲೈಟ್ ಇರುತ್ತೆ. ಮತ್ತೆ ಉಳಿದಿರ್ತಕ್ಕಂತಹ ಸ್ಪೆಕ್ಟ್ರಲ್ ಸೀರೀಸ್ ಅಲ್ಲಿ ಎನರ್ಜಿ ಗ್ಯಾಪ್ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಸ್ಪೆಕ್ಟ್ರಲ್ ಸೀರೀಸ್ ಏನಿದೆ ಅದರಲ್ಲಿ ಇರ್ತಕ್ಕಂಥ ಲೈಟ್ ಇನ್ಫ್ರಾರೆಡ್ ಮತ್ತು ಫಾರ್ ಇನ್ಫ್ರಾರೆಡ್ ರೀಜನ್ ಅಲ್ಲಿ ಇರುತ್ತೆ.
ಇಲ್ಲಿ ಕೇಳ್ತಾ ಇರೋ ಪ್ರಶ್ನೆ ಏನಿದೆ, ಯಾವ ಸ್ಪೆಕ್ಟ್ರಲ್ ಸೀರೀಸ್ ಅಲ್ಲಿ ವಿಸಿಬಲ್ ರೇಂಜ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬರುತ್ತೆ ಅಂತ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಸಿ. ವಾಟ್ ಈಸ್ ದಿ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಇನ್ ಥರ್ಡ್ ಆರ್ಬಿಟ್ ಎಕ್ಸ್ಪ್ರೆಸ್ಡ್ ಇನ್ ಎಲೆಕ್ಟ್ರಾನ್ ವೋಲ್ಟ್? ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಇನ್ nth ಆರ್ಬಿಟ್ಗೆ ಈ ತರದ ಎಕ್ಸ್ಪ್ರೆಷನ್ ಇದೆ, z² ಡಿವೈಡೆಡ್ ಬೈ n² ಇಂಟು ಮೈನಸ್ 13.6 ಎಲೆಕ್ಟ್ರಾನ್ ವೋಲ್ಟ್. ಇಲ್ಲಿ ಯಾವ ಆಟಮ್ ಅಲ್ಲಿ ಎಲೆಕ್ಟ್ರಾನ್ ಇದೆ ಅಂತ ಮೆನ್ಷನ್ ಮಾಡಿಲ್ಲ. ಮೆನ್ಷನ್ ಮಾಡಿದ್ರೆ ನನಗೆ z ವ್ಯಾಲ್ಯೂ ಅಂದ್ರೆ ಅಟಾಮಿಕ್ ನಂಬರ್ ಏನ್ ತಗೊಳ್ಬೇಕಾಗಿತ್ತು ಅಂತ ಗೊತ್ತಾಗ್ತಾ ಇರೋದು. ಬಟ್ ಇಲ್ಲಿ ಏನು ಮೆನ್ಷನ್ ಮಾಡಿಲ್ಲದೆ ಇರೋದ್ರಿಂದ ನಾನು ಅದನ್ನ ಹೈಡ್ರೋಜನ್ ಆಟಮ್ ಅಂತ ಅನ್ಕೊಳ್ತಾ ಇದ್ದೀನಿ ಬೈ ಡಿಫಾಲ್ಟ್. ಹಾಗಾಗಿ z ವ್ಯಾಲ್ಯೂನ 1 ಅಂತ ತಗೊಳ್ತಾ ಇದ್ದೀನಿ. ಸೊ ಹಾಗಾಗಿ ಇಲ್ಲಿ ಏನಾಯ್ತು, z² ಅಂದ್ರೆ 1 ಬಂತು. n ಅನ್ನೋದೇನಿದೆ ಥರ್ಡ್ ಆರ್ಬಿಟ್ ಅಂತ ಇರೋದ್ರಿಂದ n ಅನ್ನೋದೇನಿದೆ 3 ಆಯ್ತು. 3² ಏನಾಯ್ತು 9 ಇಂಟು ಮೈನಸ್ 13.6 ಎಲೆಕ್ಟ್ರಾನ್ ವೋಲ್ಟ್. ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ ಮೈನಸ್ 1.51 ಎಲೆಕ್ಟ್ರಾನ್ ವೋಲ್ಟ್ ಬರುತ್ತೆ. ಸೊ ಮೈನಸ್ ಏನು ಹೇಳುತ್ತೆ, ಎಲೆಕ್ಟ್ರಾನ್ಸ್ ಆರ್ ಬೌಂಡೆಡ್ ಟು ದಿ ನ್ಯೂಕ್ಲಿಯಸ್ ಅಂತ ಹೇಳುತ್ತೆ. ಅದನ್ನ ಬಿಟ್ಟು ಹೇಳೋದಾದ್ರೆ ಎನರ್ಜಿ ಏನಂತ ಹೇಳ್ಬೋದು ನಾನು, 1.51 ಎಲೆಕ್ಟ್ರಾನ್ ವೋಲ್ಟ್. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಬಿ. ದಿ ರಿಲೇಷನ್ ಬಿಟ್ವೀನ್ ಆಫ್ ಲೈಫ್ ಟಿ ಅಂಡ್ ಡಿಕೆ ಕಾನ್ಸ್ಟೆಂಟ್ ಲ್ಯಾಂಬ್ಡಾ ಈಸ್. ಆಫ್ ಲೈಫಿಗೆ ಒಂದು ಫಾರ್ಮುಲಾ ಬರುತ್ತೆ. ಅದ್ರ ಪ್ರಕಾರ ಆಫ್ ಲೈಫ್ ಇಸ್ ಈಕ್ವಲ್ ಟು ಲಾಗ್ ಟು ದ ಬೇಸ್ ಇ ಆಫ್ 2 ಡಿವೈಡೆಡ್ ಬೈ ಲ್ಯಾಂಬ್ಡಾ ಡಿಕೆ ಕಾನ್ಸ್ಟೆಂಟ್. ಸೊ ಇದನ್ನ ನಾವು ಇನ್ನೊಂದು ರೀತಿಯಲ್ಲಿ ಬರಿಬೋದು. ಆ ಪ್ರಕಾರ ಟಿ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಲಾಗ್ ಟು ದ ಬೇಸ್ ಇ ಆಫ್ 2. ಸೊ ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಎ. ಎ ಫೋರ್ಸ್ ಬಿಟ್ವೀನ್ 2 protons is same as the force between proton and neutron. ದಿ ನೇಚರ್ ಆಫ್ ದಿ ಫೋರ್ಸ್ ಇಸ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಪ್ರೋಟಾನ್ ನಡುವೆ ಇರುವ ಫೋರ್ಸ್ ಏನಿದೆ ಅದು ಪ್ರೋಟಾನ್ ನ್ಯೂಟ್ರಾನ್ ನಡುವೆ ಇರುವ ಫೋರ್ಸ್ಗೆ ಸಮವಾಗಿದೆ. ಹಾಗಿದ್ರೆ ವಾಟ್ ಈಸ್ ದಿ ನೇಚರ್ ಆಫ್ ದಿ ಫೋರ್ಸ್ ಏನಾಗಿದೆ ಅಂತ ಕೇಳ್ತಾ ಇದ್ದಾರೆ. ನಾವು ಇದನ್ನ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ಕೊಳ್ಳೋದಕ್ಕಾಗಲ್ಲ. ಯಾಕೆಂದ್ರೆ ಪ್ರೋಟಾನ್ ಮಾಸು ಮತ್ತು ನ್ಯೂಟ್ರಾನ್ ಮಾಸು ಎರಡು ಒಂದೇ ಆಗಿರಲ್ಲ. ಇನ್ಫ್ಯಾಕ್ಟ್ ಪ್ರೋಟಾನ್ ಮಾಸ್ ಸ್ವಲ್ಪ ಕಡಿಮೆ ಇರುತ್ತೆ ನ್ಯೂಟ್ರಾನಿಗೆ ಹೋಲಿಸಿದ್ರೆ. ಅದೇ ತರ ಇದನ್ನ ಎಲೆಕ್ಟ್ರಿಕಲ್ ಫೋರ್ಸ್ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಫೋರ್ಸ್ ಬಿಟ್ವೀನ್ ಪ್ರೋಟಾನ್ ಅಂಡ್ ಪ್ರೋಟಾನ್ ರಿಪಲ್ಸಿವ್ ಆಗಿರುತ್ತೆ. ಫೋರ್ಸ್ ಬಿಟ್ವೀನ್ ಪ್ರೋಟಾನ್ ಅಂಡ್ ನ್ಯೂಟ್ರಾನ್ 0 ಇರುತ್ತೆ. ಯಾಕೆಂದ್ರೆ ಒಂದು ಬಾಡಿ ಇಲ್ಲಿ ನ್ಯೂಟ್ರಲ್ ಇದೆ. ಇಲ್ಲಿ ನಾವು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ನ ಆಯ್ಕೆ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಈ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಏನಿದೆ ಅದು ಚಾರ್ಜ್ ಇಂಡಿಪೆಂಡೆಂಟ್ ಆಗಿದೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಆಯ್ಕೆ. In n-type semiconductor, electrons are majority charge carriers, but it does not show any negative charge. The reason is. ಮೊದಲಿಗೆ ನಾವು n-type semiconductor ನಮಗೆ ಹೇಗೆ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ. n-type semiconductor ಸಿಗಬೇಕು ಅಂದ್ರೆ ಮೊದಲು ನಾವು ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ಗೆ ಇಂಪ್ಯೂರಿಟಿನ ಆಡ್ ಮಾಡಬೇಕು. ಏನು ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಅಂದ್ರೆ ಪ್ಯೂರ್ ಸೆಮಿಕಂಡಕ್ಟರ್ ಅಂತ. ಇದಕ್ಕೆ ಎಂತ ಇಂಪ್ಯೂರಿಟಿನ ಆಡ್ ಮಾಡಬೇಕು, ಪೆಂಟಾವೆಲೆಂಟ್ ಇಂಪ್ಯೂರಿಟಿನ ಆಡ್ ಮಾಡಬೇಕು. ಆಗ ಸಿಗ್ತಕ್ಕಂತಹ ರಿಸಲ್ಟೆಂಟ್ ಮೆಟೀರಿಯಲ್ ಏನಿದೆ ನಾವು ಅದನ್ನ n-type ಸೆಮಿಕಂಡಕ್ಟರ್ ಅಂತ ಕರಿತೀವಿ. ಈಗ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಏನಾಗಿತ್ತು, ನ್ಯೂಟ್ರಲ್ ಮೆಟೀರಿಯಲ್ ಆಗಿತ್ತು ಅಥವಾ ನ್ಯೂಟ್ರಲ್ ಆಟಮ್ ಆಗಿತ್ತು. ಪೆಂಟಾವೆಲೆಂಟ್ ಇಂಪ್ಯೂರಿಟಿ ಏನಾಗಿತ್ತು, ಅದು ಕೂಡ ನ್ಯೂಟ್ರಲ್ ಮೆಟೀರಿಯಲ್ ಆಗಿತ್ತು. ಸೊ ಇವೆರಡನ್ನು ಆಡ್ ಮಾಡಿದ್ರೆ ರಿಸಲ್ಟೆಂಟ್ ಮೆಟೀರಿಯಲ್ ಏನಾಗಿರ್ಬೇಕು, ಅದು ಕೂಡ ನ್ಯೂಟ್ರಲ್ ಆಗಿರಬೇಕು. ಸೊ ಹಾಗಾಗಿ n-type ಸೆಮಿಕಂಡಕ್ಟರ್ ಏನಿದೆ ಅದು ನ್ಯೂಟ್ರಲ್. ಬಿಕಾಸ್ ಅದನ್ನ ಎರಡು ನ್ಯೂಟ್ರಲ್ ಆಟಮ್ಗಳನ್ನ ಸೇರಿಸಿ ನಾವು ಮಾಡತಕ್ಕಂಥದ್ದು. ಇದೇ ಕತೆ p-type ಸೆಮಿಕಂಡಕ್ಟರ್ಗೂ ಕೂಡ ಅನ್ವಯ ಆಗುತ್ತೆ. ಅದು ಕೂಡ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಇರ್ತದೆ. ಸೊ ಯಾಕೆ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಆಪ್ಷನ್ ಸಿ ನಲ್ಲಿ ಏನಿದೆ, ಆಟಮ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂತ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಆಯ್ಕೆ.